ಇವತ್ತು ಶೈತಾನು ಬಂದ್ಬಿಟ್ಟು ಯಾವ ವ್ಯಕ್ತಿಯನ್ನಾಗಲಿ ಅವನು ಒಂಥರ ಶರೀರ ರೂಪದಲ್ಲಿ ನೀವು ನೋಡಿದ್ರೇ ಭಯ ಆಗುವ ರೂಪದಲ್ಲಿ ಆ ರೀತಿ ಬಂದು ನಿಮ್ಮನ್ನು ಟಾರ್ಗೆಟ್ ಮಾಡ್ತಾಯಿಲ್ಲ. ನಿಮಗೆ ಆ ರೀತಿಯಾದ ಒಂದು ಹೆದರಿಸುವ ರೀತಿಯಲ್ಲಿ ಒಂದು ಅಪಿಯರೆನ್ಸ್ ಆ ರೀತಿ ಬಂದಾಗ ಇದು ಶೈತಾನು ಅಂತ ಗೊತ್ತಾಗುತ್ತೆ. ನೀವು ಹುಷಾರಾಗ್ಬಿಡ್ತೀರಾ. ನೀವು ಅಲ್ಲಿಂದ ಡೆಲಿವರ್ ಆಗಿ ಅಲ್ಲಿಂದ ಬಿಡುಗಡೆ ಆಗಿ ಎಸ್ಕೇಪ್ ಆಗಿ ಹೆಂಗೆ ಹೋಗೋದಂತ ನೀವು ಪ್ರಯತ್ನ ಪಡ್ತೀರಾ. ಆದರೆ ಶೈತಾನ ಬಂದು ಜನರನ್ನ ಆ ರೀತಿ ಬಂದು ಅವನು ಒಂದು ಕೆಟ್ಟವನು ಅಂತ ತೋರಿಸ್ಕೊಂಡು ಆ ರೀತಿ ಅವನು ಅಟ್ಯಾಕ್ ಮಾಡೋವನಲ್ಲ. ಅವನು ಬರೋದೇ ಅವನು ಎಲ್ಲವನ್ನು ಒಳ್ಳೆಯದು, ನಿಮಗೆ ಒಳ್ಳೆಯದು ಅನ್ನಿಸ್ಬೇಕು. ಇದನ್ನೇ ಏದೇನಲ್ಲಿ ಮಾಡಿದ್ದು, ನೀನು ಈ ಹಣ್ಣನ್ನು ತಿಂದರೆ ಈ ಹಣ್ಣನ್ನು ತಿನ್ನಬಾರದು ಅಂತ ದೇವರು ಹೇಳಿದ್ರ, ಈ ಹಣ್ಣನ್ನು ತಿಂದರೆ ನೀನು ದೇವರ ಹಾಗೆ ಆಗ್ಬಿಡ್ತೀಯ ಅನ್ನುವ ಆ ಎಷ್ಟು ಪೊಲೈಟಾಗಿ, ಎಷ್ಟು ಅವರನ್ನು ನಂಬುವಂತೆ, ಎಷ್ಟು ಖುಷಿಯಾಗುವಂಥ ಒಂದು ಕಾರ್ಯವನ್ನು ಯಾವ ರೀತಿ ಹೇಳ್ದ ನೋಡಿ. ಈ ರೀತಿಯೇ ಶೈತಾನ ಬಂದು ಅವನು ಮಾಡುವ ಕಾರ್ಯಗಳೆಲ್ಲವೂ ಅವನು ಬಲವಂತವಾಗಿ ಫೋರ್ಸ್ಫುಲ್ಲಾಗಿ ನಿಮ್ಮನ್ನು ಏನೋ ಒಂದು ಕಾರ್ಯ ನಿಮ್ಮಲ್ಲಿ ಮಾಡಬೇಕು ಅನ್ನುವ ಆ ರೀತಿ ಬರೋದಿಲ್ಲ. ಅವನು ಬಂದು ನೀವು ಅವನು ಹಾಕುವ ಇದಕ್ಕೆ ಇಂಗ್ಲೀಷಲ್ಲಿ ಒಂದು ಫಿಶಿಂಗ್ ಮಾಡುವಾಗ ನಾವೊಂದು ಹುಳನೋ ಇಲ್ಲ ಏನೋ ಒಂದು ಇದರಲ್ಲಿ ಹುಕ್ಕಲ್ಲಿ ಹಾಕ್ಬಿಟ್ಟು ನೀರಲ್ಲಿ ಹಾಕುವಾಗ ಅದು ಬಂದು ಮೀನು ಕಚ್ಚುವಾಗ ಊಟ ತಿನ್ನೋಕ್ಕೆ ಬರುವಾಗ ಅದು ಕಚ್ಕೊಳ್ಳುತ್ತೆ. ಅದಕ್ಕೆ ಇಂಗ್ಲೀಷಲ್ಲಿ ಬೈಟ್ ಅಂತಾರೆ. ಒಂದು ಸಿಗೋಕ್ಕೋಸ್ಕರ ಇನ್ನೊಂದನ್ನು ಹಾಕೋದು. ಸೊ ಈಗ ಹೆಂಗೆ ಆ ಹುಳವನ್ನು ಆ ಹುಕ್ಕಲ್ಲೊಳಗಡೆ ಸಿಕ್ಕಿಸಿ ಹಾಕಿದಾಗ ಆ ಹುಳವನ್ನು ತಿನ್ನೋಕ್ಕೆ ಬಂದು ಮೀನು ಸಿಕ್ಕಾಕೊಂಡ್ಬಿಡುತ್ತೆ. ಆ ರೀತಿ ಶೈತಾನ ಒಳ್ಳೆ ಕಾರ್ಯಗಳನ್ನು, ಒಳ್ಳೆ ಮಾತುಗಳನ್ನು ನಿಮಗೇನು ಬೇಕೋ ಅದನ್ನು ಕೊಟ್ಟು ನಿಮ್ಮನ್ನು ಇಟ್ಕೊಂಡ್ಬಿಡ್ತಾನೆ. ಸೊ ಹಾಗಾದರೆ ಅವನು ಕೊಡುವ ಕಾರ್ಯಗಳು ಎಂಥದ್ದು, ಇದು ಅವನು ಕೊಡುವಂಥದ್ದು ಅದು ಒಳ್ಳೆಯದಾಗಿದೆಯಾ, ಚೆನ್ನಾಗಿದೆಯಾ, ಸಿಹಿಯಾಗಿದೆಯಾ ಅನ್ನೋ ಮಾತೇ ಇಲ್ಲ. ಅವನ ಹತ್ರದಿಂದ ಬರ್ತಾ ಇದೆ ಅಂದರೆ ಅದನ್ನು ರಿಜೆಕ್ಟ್ ಮಾಡಲೇಬೇಕು. ಸೊ ಇಲ್ಲೇ ನಾವು ನಮ್ಮ ಅರ್ಜೆನ್ಸಿಗೆ, ನಮ್ಮ ಒಂದು ಅಗತ್ಯಗೆ ಯಾವುದು ಎಲ್ಲಿಂದ ಬಂದರೆ ಏನು ಅಂತ ನಾವು ತೊಗೊಂಡ್ಬಿಡ್ತೀವಿ. ಅದು ನಮಗೆ ಒಳ್ಳೆಯದು ಮಾಡೋದಕ್ಕಿಂತ ಹಾನಿ ಮಾಡೋದೇ ಹೆಚ್ಚಾಗಿದೆ. ಇದು ನಾನೀಗ ಮಾತಾಡ್ತಾ ಇರೋದೆಲ್ಲ ಆತ್ಮದ ನಿಯಮಗಳು. ಸೊ ಇವತ್ತು ಅನೇಕರು ನಾನು ಮಾತಾಡ್ತಾ ಇರೋದನ್ನ ಗಮನ ಇಟ್ಟು ಕೇಳಿ. ಯಾಕಂದರೆ ದೇವರ ಬೈಬಲಲ್ಲಿರುವ ವಾಕ್ಯಗಳೆಲ್ಲ ಶರೀರ ಮನುಷ್ಯನಿಗೆ ಅಲ್ಲವೇ ಅಲ್ಲ, ಇದು ಒಂದು ಆತ್ಮದ ಮನುಷ್ಯನಿಗೆ. ಆ ಆತ್ಮದ ಮನುಷ್ಯನು ಆ ಸತ್ಯವನ್ನು ಯಾವ ರೀತಿ ಅವನು ತಗೊಂಡು ತಿಂದು ಡೈಜೆಸ್ಟ್ ಮಾಡಿ ಆ ಆತ್ಮದಲ್ಲಿ ಬಲವನ್ನು, ಸ್ಟ್ರೆಂತನ್ನು, ಮಸಲ್ಸನ್ನು ಬಿಲ್ಡ್ ಮಾಡ್ಕೊತಾನೋ ಆ ಒಂದು ಜೀವನ, ಆ ಒಂದು ಬಲ, ಆ ಒಂದು ಸಮಾಧಾನ ಶರೀರದಲ್ಲಿ ಪ್ರಕಟವಾಗುತ್ತೆ ಅಷ್ಟೇ. ಸೊ ಆದ್ದರಿಂದ ಸತ್ಯ ಅನ್ನೋದು ಶರೀರ ಮನುಷ್ಯನಿಗಲ್ಲ, ಸತ್ಯ ಅನ್ನೋದು ಆತ್ಮದ ವ್ಯಕ್ತಿಗೆ. ದೇವರ ವಾಕ್ಯ ಆತ್ಮವಾಗಿಯೂ ಜೀವವಾಗಿದೆ ಅನ್ನುವ ಕಾರ್ಯ ಆ ವಾಕ್ಯ ಯಾರಿಗೆ ಅಂದರೆ ಆತ್ಮದ ವ್ಯಕ್ತಿಗೆ. ಸೊ ನಿಮ್ಮ ಈ ಸತ್ಯದ ಮೂಲಕ ನೀವು ಎಂಬ ಆತ್ಮದ ವ್ಯಕ್ತಿ ಎಷ್ಟು ಈ ವಾಕ್ಯ ಎಂಬ ಆಹಾರವನ್ನು ತಿಂದು ಎಷ್ಟು ಆರೋಗ್ಯವಾಗಿ, ಎಷ್ಟು ಬಲವಾಗಿ, ಎಷ್ಟು ಸಾಮರ್ಥ್ಯವಾಗಿದ್ದೀರೋ ಅದರ ಮಹಿಮೆನೇ ನಿಮ್ಮ ಶರೀರದಲ್ಲಿ ನೀವು ವ್ಯಕ್ತಪಡಿಸ್ತಾ ಇದ್ದೀರಾ. ಸೊ ಹಾಗಾದರೆ ಇವತ್ತು ನೀವೆಂಥ ಒಂದು ಶರೀರದ ಸಮಸ್ಯೆಗಳ ಬಗ್ಗೆ ನೀವು ಮಾತಾಡ್ತಾ ಇದ್ದೀರೋ, ನೀವಿರುವ ಪರಿಸ್ಥಿತಿ, ಕಾಯಿಲೆ, ದುಃಖ, ಚಿಂತೆ, ಕಣ್ಣೀರು, ವೇದನೆ, ಇರೋದಕ್ಕಿಂತ ಸಾಯೋದೇ ಮೇಲು ಅಂತ ಇವತ್ತು ಶರೀರದಲ್ಲಿ ನರಳಾಡ್ತಾ ಇರುವ ಪರಿಸ್ಥಿತಿ ಯಾವುದನ್ನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ನೀವು ಎಂಬ ಆತ್ಮದ ವ್ಯಕ್ತಿ ಸತ್ಯದ ಬಗ್ಗೆ ಅರಿತಿರುವ ಲೆವೆಲ್ ಆ ಲೆವೆಲಲ್ಲಿದೆ. ನಿಮ್ಮ ಆತ್ಮದ ಒಂದು ಬಲ ಆ ಲೆವೆಲಲ್ಲಿದೆ, ಆತ್ಮದ ಒಂದು ಸಾಮರ್ಥ್ಯ ಆ ಲೆವೆಲಲ್ಲಿದೆ ಅನ್ನೋದನ್ನು ತೋರಿಸ್ತಾ ಇದ್ದೀರಾ. ಸೊ ಹಾಗಾದರೆ ಈಗ ನಾನು ಹೇಳುವಷ್ಟು ಒಂದಷ್ಟು ಕಾರ್ಯಗಳನ್ನು ನೀವು ತುಂಬ ಸೀರಿಯಸ್ ಆಗಿ ಇದನ್ನು ಅರ್ಥ ಮಾಡ್ಕೊಂಡು ಏನೋ ಮಾಡಿ ಅಂತ ಹೇಳ್ತಾ ಇಲ್ಲ. ಈಗ ಕೇಳ್ತಾ ಇರುವ ನೀವು ಈ ಸತ್ಯವು ನಾನು ಎಂಬ ಆತ್ಮದ ವ್ಯಕ್ತಿ ಆ ಸತ್ಯವನ್ನು ಹೊಂದಿಕೊಂಡಿದ್ದೀನಿ ಎಂಬುವ ನಿಶ್ಚಯ ನಿಮಗೆ ಉಂಟಾದರೆ ಸಾಕು.
ಯೇಸುವಿನ ನಾಮದಲ್ಲಿ ಇವತ್ತು ನಿಮಗೆ ಈ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುವುದು ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಸತ್ಯವನ್ನು ತಿಳಿಯಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುವುದು ಅನ್ನುವ ಕಾರ್ಯ. ಇವತ್ತು ಆ ಸತ್ಯ ಏನು ಅನ್ನುವುದನ್ನು ಇವತ್ತು ಬಿಡಿಸಿ ಹೇಳ್ತೀನಿ. ನಿಮಗೆ ನಿಮ್ಮ ಗುರುತು, ನಿಮ್ಮ ಐಡೆಂಟಿಟಿ, ನಿಮ್ಮ ಗುರುತು ಅಂದರೆ ನೀವು ಯಾರು ಎಂಬುವುದನ್ನು ಸುಳ್ಳನ್ನು ಹೇಳಿ ನೀವು ಸತ್ಯವಾಗಿ ನಂಬುವಂತೆ ಮಾಡುವುದೇ ಅವನ ಮೊದಲನೇ, ಅಂದರೆ ಪ್ರಾಮುಖ್ಯವಾಗಿ ದ ಮೆಜಾರಿಟಿ ಆಫ್ ದ ಟೈಮ್ ಅವನು ನಿಮ್ಮನ್ನು ವಂಚಿಸುವ ಕಾರ್ಯ. ಹಾಗಾದರೆ ಮೇಕಿಂಗ್ ಯು ಅಗ್ರಿ ಟು ದ ಲೈಸ್ ಅಬೌಟ್ ಯುವರ್ ಐಡೆಂಟಿಟಿ, ನಿಮ್ಮ ಗುರುತಲ್ಲಿ ನೀವು ಏನಾಗಿಲ್ವೋ ಅದನ್ನೇ ಸತ್ಯ ಅಂತ ನಂಬಿಸುವುದು. ಹಾಗಾದರೆ ಇನ್ನೂ ಸಿಂಪಲ್ಲಾಗಿ ಪ್ಲೇನಾಗಿ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ನಾನು ಹೇಳಬೇಕು ಅಂತ ಹೇಳಿದ್ರೆ, ದೇವರು ನನ್ನ ಬಗ್ಗೆ ಏನು ಹೇಳಿದ್ದಾರೋ ಅದನ್ನು ಬಿಟ್ಟು ಇನ್ನೊಂದು ಕಾರ್ಯವನ್ನು ನಿಮಗೆ ಇದೇ ಸತ್ಯ ಅಂತ ನಂಬಿಸೋದು. ಉದಾಹರಣೆಗೆ ಹೇಳ್ತೀನಿ ನೋಡಿ. ಈಗ ಪರಿಸ್ಥಿತಿಯ ನಿಮಿತ್ತವಾಗಿ ಈ ಪರಿಸ್ಥಿತಿ ಸುಮಾರು ವರ್ಷಗಳಿಂದ ಇದೆ, ಇದು ಬದಲಾವಣೆ ಆಗೋ ಥರನೇ ಕಾಣ್ತಾ ಇಲ್ಲ ಅಂತ ಹೇಳ್ತೀರಾ ನೋಡಿ. ಆ ಮಾತು ಇಲ್ಲ. ನೀವು ಒಂದು ಕಾರ್ಯವನ್ನು ನಡೆಯುತ್ತೆ ಅಂತ ಎದುರು ನೋಡಿ, ಆ ಕಾರ್ಯ ನೆರವೇರದೇ ಇರುವಾಗ, ಓ ದೇವರಿಗೆ ಪ್ರಾರ್ಥನೆ ಮಾಡಿದೆ ಆದರೂ ನನ್ನ ಆಸೆ ನಿರಾಸೆ ಆಗೋಯ್ತು ಅಂತ ಬಾಯಿಂದ ಹೇಳ್ತೀರಲ್ಲ, ಇದೆಲ್ಲ ಏನು ಗೊತ್ತಾ? ಈ ರೀತಿಯಾಗಿ ಮಾತಾಡುವ ಮಾತುಗಳು ದೇವರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೋ ಅದಕ್ಕೆ ವಿರುದ್ಧವಾಗಿರುವ ಮಾತುಗಳು. ಈಗ ನೀವು ಇದನ್ನೆಲ್ಲ ಮಾತಾಡಿದ್ದು ಸುಳ್ಳಲ್ಲ, ನೀವು ಮಾತಾಡಿದ್ದೆಲ್ಲ ಶರೀರದಲ್ಲಿ ಏನು ಅನುಭವಿಸ್ತಾ ಇದ್ದೀರೋ ಅದನ್ನು ಮಾತಾಡ್ತಾ ಇದ್ದೀರಾ. ಆದರೆ ದೇವರೇನೆದುರು ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀನು ಎಂಬುವ ಆತ್ಮದ ವ್ಯಕ್ತಿ ಯಾರಾಗಿದೆಯಾ, ಏನಾಗಿದೆಯಾ, ಅದರ ಪ್ರಕಾರ ನೀನು ಮಾತಾಡು ಅಂತ ದೇವರೆದುರು ನೋಡ್ತಾ ಇದ್ದಾರೆ. ಸೊ ಅದಕ್ಕೆ ಇವತ್ತು ನಾವು ಶರೀರದಲ್ಲಿರುವ ಕಾಯಿಲೆ ನಮಗೆ ನಿಜವಾಗಲೂ ಕಾಣ್ತಾ ಇದೆ. ಆತನ ಬಾಸುಂಡುಗಳಿಂದ ನಾನು ಗುಣವಾದೆ ಎಂಬುವ ಕಾರ್ಯ ಅದನ್ನು ಸತ್ಯವಾಗಿದ್ದರೂ ಆ ಸತ್ಯಕ್ಕಿಂತ, ಆ ವಾಕ್ಯಕ್ಕಿಂತ ನನ್ನ ಶರೀರದಲ್ಲಿರುವ ನೋವು ಹೆಚ್ಚಾಗುವಾಗ ನಾನು ನೋವನ್ನೇ ನಂಬಕ್ಕೆ ಸಾಧ್ಯವಾಗ್ತಾ ಇದೆ. ಇಲ್ಲೇ ನಿಮ್ಮ ಗುರುತನ್ನು ನಿಮ್ಮ ಗುರುತು ಏನಾಗಿದೆಯೋ ಅದನ್ನು ಬಿಟ್ಟು ಬೇರೆ ಒಂದು ಗುರುತನ್ನು ತೋರಿಸಿ ಇದೇ ನೀನು ಅಂತ ನಿಮ್ಮನ್ನು ನಂಬಿಸುವುದು, ನೀವು ನಂಬುವಂತೆ ಮಾಡುವುದು. ಸೊ ಏನಾಗುತ್ತೆ, ನನ್ನ ಶರೀರದಲ್ಲಿ ನೋವಿರುವಾಗ ಹೌದು ವಾಕ್ಯ ಇದ್ದರೂ ನನ್ನ ಶರೀರದಲ್ಲಿ ನೋವಿರುವುದು ಸತ್ಯ ಅಂತ ಒಪ್ಪಿಕೊಳ್ತೀವಲ್ಲ, ಇದರಿಂದನೇ ಇದೇ ಅವನ ಮೇನ್ ಟಾರ್ಗೆಟ್. ಅವನ ಶರೀರದಲ್ಲಿ ತರುವ ನೋವುಗಳಿಗೂ ಕೂಡ ನೀವು ಹೇಗಾದರೂ ದೇವರು ಹೇಳಿರುವ ಗುರುತಿನಿಂದ ನೀವು ತಪ್ಪಿಸಿ, ಈಗ ನೀವು ದೇವರ ಅಲ್ಲದೇ ಇರುವ ಒಂದು ಕಾರ್ಯವನ್ನು ಅನುಭವಿಸೋದೇ ಸತ್ಯ, ಅದೇ ನಿನ್ನ ಗುರುತು ಅಂತ ನೀವು ಒಪ್ಪಿಕೊಳ್ಳಬೇಕು. ಇದೇ ಅವನ ಮೊದಲನೇ ಟಾರ್ಗೆಟ್. ಸೊ ದಿಸ್ ಇಸ್ ವಾಟ್ ಐ ಸೆಡ್, ಮೇಕಿಂಗ್ ಯು ಅಗ್ರಿ ಟು ದ ಲೈಸ್ ಅಬೌಟ್ ಯುವರ್ ಟ್ರೂ ಐಡೆಂಟಿಟಿ. ನಿಮ್ಮ ನಿಜವಾದ ಗುರುತು ಯೇಸು ಕ್ರಿಸ್ತನಲ್ಲಿ. ಜಗದುತ್ಪತ್ತಿಗೆ ಮುಂಚೆ ನಿಮ್ಮನ್ನು ಯೇಸು ಕ್ರಿಸ್ತನಲ್ಲಿ ಆತನ ಪ್ರೀತಿಯ ನಿಮಿತ್ತವಾಗಿ ಯಾವ ದೋಷವಿಲ್ಲದೆ ಪರಿಶುದ್ಧವಾಗಿ ಆತನ ಪ್ರಸನ್ನತೆ, ಆತನ ಮುಂದೆ ನಿಂತ್ಕೊಳ್ಳುವಂತೆ ನಮ್ಮನ್ನು ಆರಿಸ್ಕೊಂಡಿದ್ದೇ ಯೇಸು ಕ್ರಿಸ್ತನಲ್ಲಂತೆ. ಸೊ ಹಾಗಾದರೆ ನನ್ನ ಗುರುತು ಯೇಸು ಕ್ರಿಸ್ತನಲ್ಲಿ ಎಂಬುವ ಆ ಸತ್ಯದಿಂದ ಬೇರ್ಪಡಿಸುವ ಎಂಥ ಕಾರ್ಯವಾಗಲಿ, ಎಂಥ ಪರಿಸ್ಥಿತಿಯಾಗಲಿ, ಎಂಥ ಸಮಸ್ಯೆವಾಗಲಿ ಅದು ಸುಳ್ಳಾದ ಗುರುತು. ಅದರಿಂದನೇ ಇವತ್ತು ಈ ಏರಿಯಾದಲ್ಲಿ ಶೈತಾನ ತುಂಬ ಬಲವಾಗಿ ಕಾರ್ಯ ಮಾಡಿ ಸುಲಭವಾಗಿ ಮೆಚೂರ್ ಆಗಿರುವ ವಿಶ್ವಾಸಿಗಳನ್ನ ಕೂಡ ಟ್ರ್ಯಾಪ್ ಮಾಡಿ ಬೀಳಿಸ್ತಾ ಇದ್ದಾನೆ. ಸೊ ಇವತ್ತು ವಾಟ್ ಈಸ್ ಅಟ್ಯಾಕ್ಡ್ ಅಂತ ಹೇಳಿದ್ರೆ, ಶೈತಾನ ಯಾವುದನ್ನು ಅಟ್ಯಾಕ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ನಿಮ್ಮ ಗುರುತು, ನೀವು ಯಾರು ಎಂಬುದನ್ನು ಕಂಡುಹಿಡಿಬಾರ್ದು, ನೀವು ಎಲ್ಲಿರುವರು ಎಂಬುದನ್ನು ಕಂಡುಹಿಡಿಬಾರ್ದು, ನೀವು ಒಂದು ಆತ್ಮದ ವ್ಯಕ್ತಿ ಎನ್ನುವ ಪ್ರಜ್ಞೆ ಕೂಡ ನಿಮಗೆ ಉಂಟಾಗಬಾರ್ದು. ನೀವು ಬರೀ ಶರೀರದವರು, ಈ ಭೂಲೋಕದವರು, ನೀವು ಭೂಲೋಕದ ಪ್ರಜೆ, ಈ ಭೂಲೋಕದಲ್ಲಿರುವ ಕಾರ್ಯಗಳಿಂದನೇ ನೀನು ಜೀವಿಸ್ತಾ ಇರೋದು ಎಂಬುವ ಆ ತಿಳುವಳಿಕೆಯಲ್ಲಿ ನಿಮ್ಮನ್ನು ಇಟ್ಟಿರೋ ತನಕ ಅವನಿಗೆ ಜಯ ಅನುಭವಿಸ್ತಾನೆ ಇರ್ತಾನೆ. ಸೊ ಅದರಿಂದನೇ ಇವತ್ತು ಈ ಒಂದು ಪರಿಸ್ಥಿತಿಯಿಂದ ನಾವು ಹೆಂಗೆ ಓವರ್ಕಮ್ ಆಗೋದು. ಸೊ ಹಾಗಾದರೆ ಇವತ್ತು ನಾನು ಒಂದಷ್ಟು ಕಾರ್ಯಗಳನ್ನ ವಿವರಿಸುವಾಗ ತುಂಬ ಗಮನದಿಂದ ಕೇಳಿ. ಹೌ ಟು ಓವರ್ಕಮ್ ದಿಸ್.
ನಾನು ಹೇಳಿದೆ, ಇಫ್ ಯೋರ್ ಐಡೆಂಟಿಟಿ ಈಸ್ ಅಟ್ಯಾಕ್ಡ್, ಸಿ ಇದನ್ನು ನಾನು ಉದಾಹರಣೆಯಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ, ಒಂದು ಮನೆಯಲ್ಲಿ ಇಬ್ಬರು ಹುಡುಗರು ಇದ್ದಾರೆ. ಒಬ್ಬ ಬಂದು ಆ ಮನೆ ಯಜಮಾನನ ಮಗ, ಇನ್ನೊಂದು ವ್ಯಕ್ತಿ ಆ ಮನೆಯಲ್ಲಿ ಕೆಲಸ ಮಾಡುವ ಹುಡುಗ. ಇಬ್ಬರು ಹುಡುಗರು ಒಂದೇ ವಯಸ್ಸಿರ್ಬೋದು, ಒಂದೇ ಟೀನೇಜರ್ಸ್ ಆಗಿರ್ಬೋದು, ಒಂದೇ ಮನೆಯಲ್ಲಿ ಇರ್ಬೋದು. ಆದರೆ ಅವರು ಇಬ್ಬರು ಅಲ್ಲಿ ಇರುವ ಅವನ ಮೈಂಡ್ಸೆಟ್, ಅವರು ಯಾವ ಭಾವನೆಯಲ್ಲಿದ್ದಾರೆ, ಅವರು ಯಾರು ಎಂಬುದನ್ನು, ಅದರಲ್ಲಿ ಒಬ್ಬ ಮಗ ಎಂಬ ಗುರುತು, ಇನ್ನೊಬ್ಬ ಕೆಲಸದವನು ಎಂಬುವ ಗುರುತು. ಈಗ ಕೆಲಸದನು ಎಂಬುವ ಗುರುತಲ್ಲಿರುವವನು ಮಗನ ಹಾಗೆ ಮನೆಯಲ್ಲಿ ಓಡಾಡಿ ಇರಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ಮಗ ಎಂಬುವ ಗುರುತಲ್ಲಿರುವವನು ಕೆಲಸದ ಹಾಗೆ ಮನೆಯಲ್ಲಿ ಜೀವಿಸೋಕ್ಕೆ ಸಾಧ್ಯವಿಲ್ಲ. ಸೊ ಹಾಗಾದರೆ ಈಗ ಶೈತಾನ ಮಾಡ್ತಾ ಇರೋದೇ ಈ ಕೆಲಸ. ಮಗನಾಗಿರುವ ನಿನ್ನನ್ನು ಕೆಲಸದವನು ಅಂತ ಗುರುತಿಸಿ, ಇದೇ ನಿನ್ನ ಒರಿಜಿನಲ್ ಗುರುತು ಅಂತ ಮಾಡ್ತಾ ಇರೋದೇ ಸುಳ್ಳಾದ ಗುರುತನ್ನು ಸತ್ಯ ಅಂತ ನಂಬಿಸಿ ಇವತ್ತು ನಿಮ್ಮನ್ನು ನಡೆಸ್ತಾ ಇದ್ದಾನೆ. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಆದರೆ ನಾನು ಈ ಒಂದು ಕಾರ್ಯ, ಈಗ ನನ್ನ ಪರಿಸ್ಥಿತಿ ಏನಾಗಿದೆಯೋ ಅದನ್ನು ನನಗೆ ಗುರುತಿಸಿರಬಾರ್ದು. ದೇವರ ವಾಕ್ಯ, ದೇವರು ನನ್ನ ಬಗ್ಗೆ ಏನು ಹೇಳಿದಾರೋ ಆ ಗುರುತಿನಲ್ಲಿ ದೃಢವಾಗಿ ನಿಂತ್ಕೊಳ್ಳುವಂತೆ, ಅದೇ ಪ್ರಜ್ಞೆಯಲ್ಲಿರುವಂತೆ, ಅದೇ ಪ್ರಕಟಣೆಯಲ್ಲಿ ನಡೆಯುವಂತೆ ಪವಿತ್ರಾತ್ಮನೇ ನನಗೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಈಗ ಪ್ರಾಫಿಟಿಗಾಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಯಾರ್ಯಾರು ನೀವು ಯಾವ ಪರಿಸ್ಥಿತಿಯಲ್ಲಿದ್ದೀರೋ, ಇವತ್ತಿನಿಂದ ಈಗ ಕೇಳ್ತಾ ಇರುವ ಸತ್ಯ ಪರಿಸ್ಥಿತಿಯ ಗುರುತಿನಲ್ಲಿ ನೀವು ಇರುವುದಿಲ್ಲ. ಈ ಸತ್ಯದ ಗುರುತಲ್ಲಿ ಮತ್ತೆ ನಿಮ್ಮ ಮಾನಸಾಂತರ ಹೊಂದಿ, ನಿಮ್ಮ ಆತ್ಮದ ಕಣ್ಣುಗಳ ತೆರೆದು ನಿಮ್ಮ ಒರಿಜಿನಲ್, ನಿಮ್ಮ ನಿಜವಾದ ಗುರುತು ಏನು ಅಂತ ನೀವು ನೋಡಿ, ನಿಮ್ಮ ಗುರುತು ಇರುವುದೇ ಯೇಸು ಕ್ರಿಸ್ತನಲ್ಲಿ. ನಿಮ್ಮ ಗುರುತು, ನೀವು ತಂದೆಯಾದ ದೇವರಿಗೆ ಹುಟ್ಟಿದವರು, ಆದ್ದರಿಂದ ತಂದೆಯನ್ನ ಅಪ್ಪ ಅಂತ ಕರೆಯುವ ಭಾಗ್ಯವನ್ನು ಹೊಂದಿರುವ ಗುರುತಲ್ಲೇ ಇದ್ದೀರಾ ಎಂಬುವ ಆ ಪ್ರಜ್ಞೆ, ಆ ಪ್ರಕಟಣೆ ನಿಮ್ಮ ಒಬ್ಬೊಬ್ಬರಲ್ಲೂ ಉಂಟಾಗಲಿ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಮಗ ಅನ್ನುವ ಆ ಗುರುತಲ್ಲಿ ಇರುವ ತನಕ ಭಯ ಇರೋದಿಲ್ಲ. ಕೆಲಸದವನು ಎಂಬ ಗುರುತಲ್ಲಿರೋ ತನಕ ಯಜಮಾನನ ಬಗ್ಗೆ ಭಯದಲ್ಲೇ ಇರ್ತಾನೆ. ಏನು ಮಾಡಿದ್ರೆ ತಪ್ಪಾಗ್ಬಿಡುತ್ತೆ, ಏನು ಮಾಡಿಲ್ಲ ಅಂದರೆ ನಮ್ಮ ಬೈತಾರೆ. ಯಾಕಂದರೆ ಕೆಲಸದ ಬಂದ್ಬಿಟ್ಟು ಅವನು ಮಾಡಲೇಬೇಕು. ಅಲ್ಲಿ ಬಂದು ಅವನು ಫ್ರೀಯಾಗಿ ಏನು ಮಾಡೋಕ್ಕೆ ಅವಶ್ಯಕತೆ ಇಲ್ಲ, ಫ್ರೀಯಾಗಿ ಏನು ಕೇಳೋಕ್ಕೆ ಅವಶ್ಯಕತೆ ಇಲ್ಲ, ಫ್ರೀಯಾಗಿ ಕೇಳೋಕ್ಕೆ ಏನು ಅವನಿಗೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ಇಲ್ಲ. ಅವನು ಈ ರೀತಿ ಸ್ಟ್ರಿಕ್ಟಾಗಿ ಫಾಲೋ ಮಾಡೋ ಒಂದು ನಿಯಮ, ಒಂದು ರೂಲ್ಸ್, ಎಂಪ್ಲಾಯ್ಮೆಂಟಲ್ಲಿ ಇರುವ ಏನು ರೂಲ್ಸ್ ಇದೆಯೋ ಅದನ್ನು ಫಾಲೋ ಮಾಡುವ ಮೋಡಲ್ಲಿ ಗಮನವಾಗಿ ಸರಿಯಾಗಿ ಕರೆಕ್ಟಾಗಿ ಮಾಡ್ತಾಯಿದ್ದೀನಿ ಅಂತ ಕಾನ್ಷಿಯಸ್ ಆಗಿ ಒಂದೊಂದು ಮಾಡ್ತಾ ಇರಬೇಕು. ಆದರೆ ಈ ಕಡೆ ಮಗ, ಇದು ನನ್ನ ಮನೆ, ಇದು ನಮ್ಮಪ್ಪ ಹತ್ರ ಇರೋಲ್ಲ ನಂದು, ನಾನು ಏನು ಬೇಕಾದ್ರೂ ಮಾಡ್ಬೋದು ಅನ್ನುವ ಆ ಭಾವನೆಯಿಂದ ಇರ್ತಾನೆ. ಸೊ ಹಾಗಾದರೆ ಅಲ್ಲಿ ಏನು ವ್ಯತ್ಯಾಸವನ್ನು ಹೇಳ್ತಾ ಇದ್ದೀನಿ ಅಂದರೆ, ಫ್ರೀಯಾಗಿ, ಬಿಡುಗಡೆಯಿಂದ, ರಿಲ್ಯಾಕ್ಸ್ಡಾಗಿ ನೀವು ಮಾಡುವಂಥದ್ದು ಯಾವ ಗುರುತಿನಿಂದ. ಸೊ ಸಿಂಪಲಾಗಿ ಹೇಳ್ತಾ ಇದ್ದೀನಿ, ಯೇಸು ಕ್ರಿಸ್ತನ ಗುರುತಿನಲ್ಲಿ ಇರುವವರಿಗೆ ಧೈರ್ಯ ಇರುತ್ತೆ. ಯೇಸು ಕ್ರಿಸ್ತನ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಧೈರ್ಯ ಇರೋಲ್ಲ, ಧೈರ್ಯ ಇಲ್ಲದ ಕಡೆ ಭಯ ಇರುತ್ತೆ. ಸೊ ಹಾಗಾದರೆ ಇಲ್ಲಿ ಈಗ ಸೇಟನ್ ಈಸ್ ಅಟ್ಯಾಕಿಂಗ್ ಯೋರ್ ಐಡೆಂಟಿಟಿ ಅಂತ ಹೇಳಿದ್ರೆ ಏನರ್ಥ ಅಂದರೆ, ನೀವು ಕ್ರಿಸ್ತನಲ್ಲಿರುವ ಗುರುತನ್ನು ನಿಮ್ಮನ್ನು ವೀಕ್ ಮಾಡಿಬಿಟ್ರೆ ನಿಮಗೆ ಧೈರ್ಯ ಇರೋಲ್ಲ, ನಂಬಿಕೆ ಇರಲ್ಲ. ಧೈರ್ಯ ಮತ್ತು ನಂಬಿಕೆ ಇಲ್ಲದೆ ಇರುವ ಜಾಗದಲ್ಲಿ ಭಯ ಇರುತ್ತೆ. ಭಯ ಇರುವ ಜಾಗ ಬಂದ್ಬಿಟ್ಟು ಅದು ಅವನಿಗೆ ತೆರೆದಿರುವ ಬಾಗಿಲಾಗಿದೆ. ಸೊ ಹಾಗಾದರೆ ಹೌ ಟು ಓವರ್ಕಮ್ ಡಿಮಾನಿಕ್ ಅಟ್ಯಾಕ್ಸ್. ಶೈತಾನು ನಿಮ್ಮನ್ನು ಅಟ್ಯಾಕ್ ಮಾಡದೇ ಇರುವುದಕ್ಕೆ ಮೊದಲನೇ ಪಾಯಿಂಟ್, ನಂಬರ್ 1 ಪ್ರಯಾರಿಟಿ, ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಯಾರು ಎಂಬುದನ್ನು ಯಾವಾಗಲೂ, ಪರಿಸ್ಥಿತಿ ಹೆಂಗಿದ್ರೂ ಸರಿ, ಚೆನ್ನಾಗಿದ್ರೂ ಸರಿ, ಚೆನ್ನಾಗಿಲ್ಲ ಅಂದರೂ ಸರಿ, ನೀವ್ಯಾರು ಎಂಬುವ ಗುರುತು, ನೀವು ಯಾರಲ್ಲಿದ್ದೀರಾ, ನಿಮ್ಮಲ್ಲಿ ಇರುವವರು ಯಾರು ಎಂಬುವ ಆ ತಿಳುವಳಿಕೆ, ಆ ಒಂದು ಅಂಡರ್ಸ್ಟ್ಯಾಂಡಿಂಗಿಂದ ಮಾತ್ರ ಮಿಸ್ ಆಗಬಾರ್ದು. ಸೊ ಇದಕ್ಕೆ 1 ಯೋಹಾನ 4:4 ಈ ರೀತಿಯಾಗಿ ಹೇಳ್ತಾ ಇದೆ, ಯು ಆರ್ ಆಫ್ ಗಾಡ್ ಲಿಟಲ್ ಚಿಲ್ಡ್ರನ್, ನೀವು ದೇವರಿಂದ ಹುಟ್ಟಿದವರು, ಅಂಡ್ ಓವರ್ಕಮ್ ದೆಮ್ ಅಂದರೆ ನೀವು ಲೋಕವನ್ನೇ ಜಯಿಸಿದವರು. ನೀವು
ಬಿಕಾಸ್ ಹೀ ಹೂ ಇಸ್ ಇನ್ ಯು ಈಸ್ ಗ್ರೇಟರ್ ದನ್ ಹೀ ಹೂ ಇಸ್ ಇನ್ ದ ವರ್ಲ್ಡ್. ಲೋಕದಲ್ಲಿ ಇರುವನಿಗಿಂತಲೂ ನಿನ್ನ ಒಳಗಡೆ ಇರುವವನು ದೊಡ್ಡವನಂತೆ. ಸೊ ಇದೇ ನನ್ನ ಗುರುತು. ಈ ಗುರುತಲ್ಲಿ ಇರುವ ತನಕ ನನಗೆ ಎಲ್ಲ ಕಾರ್ಯಗಳು ಆ ಗುರುತಿನ ಅಡಿಪಾಯದಲ್ಲಿರುವ ಆ ಫಲಗಳೇ ನಾನು ಅನುಭವಿಸೋದು. ಆ ಗುರುತಕ್ಕೆ ನನ್ನ ಗುರುತು, ಈ ದೇವರು ನನ್ನೊಳಗಡೆ ಇದ್ದಾರೆ ಎಂಬುವ ಆ ಭಾವನೆಯಲ್ಲಿರುವಾಗ ಈಗ ಅವನ ಮಗನ ಥರ ಇರ್ತಾನೆ. ಕೆಲಸದವನ ಥರ ಬಿಹೇವ್ ಮಾಡಲ್ಲ. ಅವನ ಭಾವನೆ ಆಗಲಿ, ಅವನ ದೃಷ್ಟಿ ಆಗಲಿ, ಅವನ ಮಾತು ಆಗಲಿ, ಅವನ ಪೋಸ್ಚರ್ ಆಗಲಿ, ಏನೇ ಬಂದು ಅವನು ಯಾರು ಅಂತ ತಿಳಿದಿರೋನು ಅದರ ಮೇಲೆ ಇರುತ್ತೆ. ಸೊ ಹಾಗಾದರೆ ನಿಮ್ಮ ಫಸ್ಟ್ ಪ್ರಿನ್ಸಿಪಲ್, ಎಂಥ ಒಂದು ಪರಿಸ್ಥಿತಿಯಲ್ಲೂ ನಾನು ಯಾರು ಅನ್ನುವ ಪ್ರಶ್ನೆಗೆ ನಿಮ್ಮ ಪರಿಸ್ಥಿತಿ, ಶರೀರ ಪ್ರಕಾರವಾಗಿರುವ ಪರಿಸ್ಥಿತಿ ನಿಮ್ಮನ್ನು ಗುರುತಿಸಬಾರ್ದು. ನೀವು ಕ್ರಿಸ್ತನಲ್ಲೇ ನನ್ನ ಗುರುತಿರೋದು, ದೇವರು ನನ್ನಲ್ಲಿರುವುದು. ಯಾಕಂದರೆ ದೇವರು ಲೋಕದಲ್ಲಿರುವನಿಗಿಂತಲೂ ನನ್ನಲ್ಲಿರುವನು ದೊಡ್ಡವನು ಅಂತ ಹೇಳುವ ವಾಕ್ಯ ಸತ್ಯವಾಗಿದೆ. ಅದನ್ನೇ ನಾನು ಒಪ್ಪಿಕೊಳ್ಳೋದು, ಅದನ್ನೇ ಅಂಗೀಕರಿಸ್ಕೊಳ್ಳೋದು, ಅದನ್ನೇ ನಾನು ಮಾತಾಡೋದು ಅಂತ ತೀರ್ಮಾನ ತಗೊಳ್ಳುವಾಗ ಈಗ ನಿಮ್ಮ ಗುರುತಲ್ಲಿ ನೀವು ದೃಢವಾಗಿದ್ದೀರಾ, ಕ್ಲಾರಿಟಿ ಇದೆ, ಸ್ಪಷ್ಟವಾಗಿದ್ದೀರಾ ಅಂತ ಅರ್ಥ. ಎರಡನೇದು, ನಿಮ್ಮ ಗುರುತು ಸರಿಯಾಗಿದ್ದರೆ ಮಾತ್ರ, ಇದೆಲ್ಲ ಚೈನ್ ಥರ. ನಾನು ಲಾಸ್ಟ್ ಟೈಮ್ ಹೇಳಿದೆ, ಟ್ರೈನಲ್ಲಿ ಹೆಂಗೆ ಒಂದು ಬೋಗಿಯಿಂದ ಇನ್ನೊಂದು ಬೋಗಿ ಕನೆಕ್ಷನ್ ಕೊಟ್ಟಿರ್ತಾರೆ. ಸೊ ಒಂದು ಬೋಗಿ ಕರೆಕ್ಟಾಗಿ ಟ್ರ್ಯಾಕಲ್ಲಿದ್ದರೆ ಮಾತ್ರ ಎರಡನೇದು ಹೋಗೋದು. ಒಂದು ತಪ್ಪಾದರೆ ಎರಡನೇದು ಅದೇ ಫಾಲೋ ಮಾಡ್ಕೊಂಡು ಹೋಗುತ್ತೆ, ಇಲ್ಲ ತಪ್ಪು ಡೈರೆಕ್ಷನಲ್ಲಿ ಹೋಗ್ಬಿಡುತ್ತೆ. ಅದರಂತೆ ನಿಮ್ಮ ಗುರುತು ಸರಿ ಇಲ್ಲದೆ, ಅಂದರೆ ಯೇಸು ಕ್ರಿಸ್ತನಲ್ಲಿ ನನ್ನ ಗುರುತು ಇದೆ ಎಂಬುವ ತಿಳುವಳಿಕೆಯಲ್ಲಿ ಇಲ್ಲದೆ ಅದಾದ ಮೇಲೆ ನೀವು ಏನು ಮಾಡಿದ್ರೂ ಅವುಗಳೆಲ್ಲ ತಪ್ಪಾಗೇ ಇರುತ್ತೆ. ಅವುಗಳು ಯಾವುದು ದೇವರಿಗೆ ಸಂಬಂಧಪಟ್ಟದಾಗೆ ಇರುವುದಿಲ್ಲ. ಸೊ ಅದರಂತೆ ಫಸ್ಟ್ ಪಾಯಿಂಟ್, ನಿಮ್ಮ ಗುರುತು ಯೇಸು ಕ್ರಿಸ್ತನಲ್ಲಿ ಎಂಬುವ ತಿಳುವಳಿಕೆ ಬಂದ ಮೇಲೆ, ಎರಡನೇದು, ನನ್ನ ಗುರುತು ಯೇಸು ಕ್ರಿಸ್ತನಲ್ಲಿ ಇರೋದ್ರಿಂದ ನನ್ನ ಆಲೋಚನೆಗಳು ಯೇಸು ಕ್ರಿಸ್ತನಲ್ಲೇ ಇದೇ ಎರಡನೇ ಪಾಯಿಂಟ್. ದ ಸೆಕೆಂಡ್ ಪಾಯಿಂಟ್ ಈಸ್, ನನ್ನ ಆಲೋಚನೆಗಳು ಯೇಸು ಕ್ರಿಸ್ತನಲ್ಲಿದೆ. ಹಾಗಾದರೆ ಈಗ ನನ್ನ ಆಲೋಚನೆಗಳು ಯೇಸು ಕ್ರಿಸ್ತನಲ್ಲಿ ಇದ್ದರೆ, ಈಗ ಅದಕ್ಕೆ ವಿರುದ್ಧವಾಗಿ ನಿಮಗೆ ಆಲೋಚನೆಗಳು ಬರ್ತಾ ಇದೆ. ಯಾಂಥ ಆಲೋಚನೆ? ಇರೋದಕ್ಕಿಂತ ಸಾಯೋದೇ ಮೇಲು, ಇದು ನಡೆಯಲ್ಲ, ಇದು ಆಗಲ್ಲ, ಎಷ್ಟು ನೋಡಿದ್ರೂ ನಾನು ಪ್ರಯತ್ನ ಪಟ್ಬಿಟ್ರೆ ಆಗಲ್ಲ, ಇಂಥ ಒಂದು ಕಾರ್ಯ ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಭಯ ಬರೋದು, ನರ್ವಸ್ ಆಗೋದು, ಬೆವರೋದು. ಈ ರೀತಿ ಪರಿಸ್ಥಿತಿಯಲ್ಲಿ ಈಗ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನನ್ನ ಗುರುತು ಯೇಸು ಕ್ರಿಸ್ತನಲ್ಲಿರೋದ್ರಿಂದ ನನ್ನ ಆಲೋಚನೆಗಳು ಕೂಡ ಯೇಸು ಕ್ರಿಸ್ತನಿಂದ. ಆದರೆ ಈಗ ನನಗೆ ಬರ್ತಾ ಇರುವ ಆಲೋಚನೆಗಳು ಯೇಸು ಕ್ರಿಸ್ತನಿಂದ ಅಲ್ಲ ಅನ್ನುವ ತಿಳುವಳಿಕೆ ಉಂಟಾಗೋದು. ಸೆಕೆಂಡ್ ಪಾಯಿಂಟ್. ಹಾಗಾದರೆ ಸಿಂಪಲ್ಲಾಗಿ ಯಾವ ಆಲೋಚನೆಗಳು ಯೇಸು ಕ್ರಿಸ್ತನಿಂದ ಅಲ್ಲ ಅಂತ ಗೊತ್ತಿದೆಯೋ ಅದನ್ನು ಈಗ ನಾನು ರಿಜೆಕ್ಟ್ ಮಾಡ್ತಾಯಿದ್ದೀನಿ. ಆ ರೆಬ್ಯೂಕ್ ಇಟ್. ಯೇಸುವಿನ ನಾಮದಲ್ಲಿ ಆ ಯೋಚನೆಗಳನ್ನ ರೀಪ್ಲೇಸ್ ಮಾಡ್ತಾಯಿದ್ದೀನಿ. ಅದನ್ನು ಎರೇಸ್ ಮಾಡಿ ಯೇಸುವಿನ ಆಲೋಚನೆಗಳಿಂದ ನನ್ನ ಮೈಂಡ್ ತುಂಬ್ತಾ ಇದೆ ಅಂತ ಮಾತುಗಳನ್ನ ಮಾತಾಡಬೇಕು. ಆ್ಯಕ್ಚುಲಿ ಇದನ್ನು ಕಾನ್ಷಿಯಸ್ ಆಗಿ ನಾವು ಕಟ್ ಮಾಡಲೇಬೇಕು. ಯಾಕಂದರೆ ವಾಕ್ಯ ಹಂಗೆ ಹೇಳ್ತಾ ಇದೆ. 2 ಕೊರಿಂಥ್ಯ 10:5 ವಾಕ್ಯ, 2 Corinthians chapter 10 verse 5, casting down arguments and every high thing that exalts itself against the knowledge of God, bringing every thought into captivity to the obedience of Christ. ಎಲ್ಲ ಆಲೋಚನೆಗಳನ್ನು ಕ್ರಿಸ್ತನ ವಿಧೇಯತೆಗೆ ತಗೊಂಬರ್ಬೇಕಂತೆ. ಸೊ ಹಾಗಾದರೆ ಕ್ರಿಸ್ತನಿಗೆ ವಿಧೇಯವಾಗುವಂತೆ ಬಂಧಿಸುತ್ತವೆ. ಸೊ ಹಾಗಾದರೆ ಫಸ್ಟ್ ಇಸ್ ಟು ಡಿಸರ್ನ್ ಈ ದೇವರಿಂದ ಬರುವ ಆಲೋಚನೆ. ಯೇಸು ಕ್ರಿಸ್ತನ ಆಲೋಚನೆಗಳು ಇರುವುದು, ಅಲ್ಲಿ ಗೊಂದಲ ಇರಲ್ಲ, ಅಲ್ಲಿ ಅದ ಅಂತ ಪ್ರಶ್ನೆ ಇರಲ್ಲ, ಕನ್ಫ್ಯೂಷನ್ ಇರಲ್ಲ, ಭಯ ಇರಲ್ಲ, ಒಂದು ಆನ್ಸೈಟಿ, ಸ್ಟ್ರೆಸ್, ಪ್ರೆಷರ್ ಇಂಥ ಒಂದು ಕಾರ್ಯ ಇರೋದಿಲ್ಲ. ನಿಮಗೆ ಬರುವ ಆಲೋಚನೆಯ ಮೂಲಕ ಇಂಥ ಒಂದು ಭಾವನೆಗಳು ಉಂಟಾಗ್ತಾ ಇದೆ ಅಂತ ಹೇಳಿದ್ರೆ ನಿಮಗೆ ಅದು ಯೇಸು ಕ್ರಿಸ್ತನಿಂದ ಬಂದ ಆಲೋಚನೆ ಅಲ್ಲ ಅನ್ನೋದನ್ನು ಮೊದಲು ತಿಳಿದು ಅದನ್ನು ರಿಜೆಕ್ಟ್ ಮಾಡಿ ಅದನ್ನು ಯೇಸುವಿನ ಆಲೋಚನೆಗಳಿಂದ ರೀಪ್ಲೇಸ್ ಮಾಡೋದು. ಇದು 2ನೇ ಪಾಯಿಂಟ್. 3ನೇ ಪಾಯಿಂಟ್, ನೀವು ಯಾವಾಗ ಗುರುತಿಸಿಕೊಂಡು ಈಗ ನಿಮ್ಮ ಆಲೋಚನೆಗಳನ್ನು ಸರಿಪಡಿಸಿ ನೀವು ಇರುವಾಗ 3ನೇದು ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಯಾವಾಗ ರಿಜೆಕ್ಟ್ ಮಾಡ್ತೀರೋ
ನೆಗೆಟಿವ್ ಆದ ಆಲೋಚನೆಗಳನ್ನ ನಿಮ್ಮ ಯೇಸು ಕ್ರಿಸ್ತನಿಂದ ಅಲ್ಲದೇ ಇರುವ ಆಲೋಚನೆಗಳನ್ನ ರಿಜೆಕ್ಟ್ ಮಾಡ್ತೀರೋ, ಮೂರನೇದು ನಿಮ್ಮ ಸಮಾಧಾನ ಈಗ ಮೇಂಟೈನ್ ಆಗುವುದು. ಸೊ ಹಾಗಾದರೆ ಏನರ್ಥ? ಈಗ ನಿಮಗೆ ಯಾವಾಗ ಒಂದು ಗೊಂದಲದಲ್ಲಿದ್ದೀರೋ, ಒಂದು ಕನ್ಫ್ಯೂಷನಲ್ಲಿದ್ದೀರೋ, ಇಲ್ಲ ಒಂದು ಸ್ಟ್ರೆಸ್ಸಲ್ಲಿದ್ದೀರೋ, ಅವಾಗ ಏನಾಗುತ್ತೆ, ನಾನು ಲಾಸ್ಟ್ ಟೈಮ್ ಹೇಳಿದೆ, ನಿಮ್ಮ ನರ್ವಸ್ ಸಿಸ್ಟಮ್, ನರ ನಾಡಿಗಳೆಲ್ಲ ಭಯದ ನಿಮಿತ್ತವಾಗಿ ವೀಕ್ ಆಗಿಬಿಡುತ್ತೆ. ವೀಕ್ ಆದಾಗ ನಿಮ್ಮ ಬ್ರೈನ್ ಸೆನ್ಸಸ್, ನಿಮ್ಮ ಮೈಂಡ್ ಬ್ಲ್ಯಾಂಕ್ ಆಗೋದು, ಒಂಥರ ಸುಸ್ತಾಗೋದು, ಅನ್ಕಾನ್ಷಿಯಸ್ ಆಗಿ ಬಿದ್ದುಬಿಡೋದು, ಫೇಂಟ್ ಆಗೋದು, ಈ ಥರ ಕಾರ್ಯಗಳೆಲ್ಲ ಈ ನರ್ವಸ್ ಸಿಸ್ಟಮ್ ವೀಕ್ ಆದಾಗ. ಸೊ ನೀವು ಯಾವಾಗ ಈ ನೆಗೆಟಿವ್ ಥಾಟ್ಸ್ನ ಈಗ ರಿಜೆಕ್ಟ್ ಮಾಡ್ತೀರೋ, ಈ ಆಲೋಚನೆಗಳನ್ನ ರಿಜೆಕ್ಟ್ ಮಾಡ್ತೀರೋ, ಆವಾಗ ಏನಾಗುತ್ತೆ, ಈಗ ಆ ನರ್ವಸ್ ಸಿಸ್ಟಮ್ ವೀಕ್ ಆಗೋದ್ರಿಂದ ಸ್ಟಾಪ್ ಮಾಡಿ, ಈಗ ಮತ್ತೆ ಅಲ್ಲಿ ದೇವರ ಸಮಾಧಾನದಿಂದ ಮತ್ತೆ ರಿಕವರ್ ಆಗ್ತಾ ಇದ್ದೀರಾ. ಸೊ ಹಾಗಾದರೆ ಥರ್ಡ್ ಪಾಯಿಂಟ್ ಈಸ್ ಟು ರೆಬ್ಯೂಕ್ ಆ್ಯಂಡ್ ರಿಜೆಕ್ಟ್ ದ ಫಿಯರ್. ಈಗ ಆಲೋಚನೆಗಳ ನಿಮಿತ್ತವಾಗಿ ಬರುವ ಭಯವನ್ನು ನಿರ್ಮೂಲ ಮಾಡೋದು. ಇದಕ್ಕೆ 2 ತಿಮೋತಿ 1:7 ವಾಕ್ಯ ಈ ರೀತಿ ಹೇಳ್ತಾ ಇದೆ, ಯಾಕೆಂದರೆ ದೇವರು ನಮಗೆ ಭಯದ ಆತ್ಮವನ್ನು ಕೊಡದೆ ಶಕ್ತಿಯು, ಪ್ರೀತಿಯು, ಸಮಜ್ಞಾನ ಮನಸ್ಸಿನ ಆತ್ಮವನ್ನು ಕೊಟ್ಟಿದ್ದಾನೆ ಅಂತೆ. He has not given us the spirit of fear, but of power, love and of sound mind. ಸೊ ಮೂರನೇ ಕಾರ್ಯ, ಯಾವಾಗ ನಿಮಗೆ ಇಂಥ ಆಲೋಚನೆಗಳನ್ನ ರಿಜೆಕ್ಟ್ ಮಾಡಿ ಯೇಸುವಿನ ಆಲೋಚನೆಗಳಿಂದ ತುಂಬುವಾಗ ನಿಮಗೆ ಒಂದು ಸಮಾಧಾನ ಉಂಟಾಗುತ್ತೆ. ಸಮಾಧಾನ ಇರುವ ಜಾಗದಲ್ಲಿ ಭಯ ಇರೋದಿಲ್ಲ, ಅಲ್ಲಿ ಬರೀ ಬಲ, ಅಲ್ಲಿ ಇದರಲ್ಲಿ ಬಿ ಪವರ್, ಲವ್ ಆ್ಯಂಡ್ ಸೌಂಡ್ ಮೈಂಡ್. ಯೇಸುವಿನ ನಾಮದಲ್ಲಿ ಈಗ ಕೂಡ ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ, ಯಾರ್ಯಾರು ಕೇಳ್ತಾ ಇದ್ದೀರೋ, ಯಾವ ಭಯದ ಆತ್ಮ ನಿಮ್ಮಲ್ಲಿ ಆಳ್ವಿಕೆ ಮಾಡ್ತಾ ಇತ್ತೋ ಇದುವರೆಗೂ, ಇಂದಿನಿಂದ ಈ ಸತ್ಯದ ಆತ್ಮ ನಿಮ್ಮಲ್ಲಿ ಹೋಗಿ ನೀವು ಎಂಬ ಆತ್ಮದ ವ್ಯಕ್ತಿಯ ಜೊತೆ ಒಂದಾಗಿರೋದ್ರಿಂದ ಇನ್ನು ಮುಂದೆ ಭಯದ ಆತ್ಮ ನಿರ್ಮೂಲ ಆಗಿ ಬಲ, ಶಿಕ್ಷೆಯು, ಪ್ರೀತಿಯು, ಸಮಜ್ಞಾನ ಮನಸ್ಸಿನ ಆತ್ಮವನ್ನು ನಿಮಗೆ ದೇವರು ಕೊಟ್ಟಿದ್ದಾನಂತೆ. ಯೇಸುವಿನ ನಾಮದಲ್ಲಿ ಈಗ ನೀವು ಬಲ ಹೊಂದಿದ್ದೀರಾ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಈಗ ನಾನು ಹೇಳ್ತೀನಿ ನೋಡಿ, ಈ 3 ಕಾರ್ಯ ಕರೆಕ್ಟಾಗಿ ಮಾಡೋದಾದರೆ ನಿಮ್ಮ ಗುರುತು ಎಲ್ಲಿ? ಬರುವ ಆಲೋಚನೆ ಯೇಸುವುದು ಅಲ್ಲದೇ ಇದ್ದರೆ ರಿಜೆಕ್ಟ್ ಮಾಡಿ ಯೇಸುವಿನ ಆಲೋಚನೆಯಲ್ಲಿದ್ದು, ಮೂರನೇದು ಆ ಸಮಾಧಾನ, ಬಲ ಅಂದರೆ ಪವರ್, ಲವ್ ಆ್ಯಂಡ್ ಆಫ್ ಸೌಂಡ್ ಮೈಂಡ್. ಬಲ, ಪ್ರೀತಿಯು, ಸಮಜ್ಞಾನ ಮನಸ್ಸಿನ ಆತ್ಮ, ಸೌಂಡ್ ಮೈಂಡ್. ಒಂಥರ ಸೌಂಡ್ ಮೈಂಡ್ ಅಂದರೆ ಒಳ್ಳೆ ಆತ್ಮದಲ್ಲಿರುವ ತಿಳುವಳಿಕೆಯ ಬುದ್ಧಿ ಅಂದ್ಕೊಳ್ಳಿ. ಸೌಂಡ್ ಮೈಂಡ್, ಕ್ಲಾರಿಟಿ ಇರೋದು, ಕನ್ಫ್ಯೂಷನ್ ಇಲ್ಲ, ಗೊಂದಲ ಇಲ್ಲ, ಏನು ಮಾಡಬೇಕು ಅನ್ನೋ ಅದ ಅಂತ ಆ ಥರ ಇಲ್ಲ. ಆ ರೀತಿಯಾದ ಸ್ಟೇಟಲ್ಲಿರುವಾಗ ಈಗ ಈ ಪಾಯಿಂಟ್ ನಂಬರ್ 1, 2, 3 ಕ್ಲಾರಿಟಿ ಬಂದರೆ, 4ನೇದು ಯು ವಿಲ್ ಬಿ ಏಬಲ್ ಟು ರೆಸಿಸ್ಟ್ ದ ಡೆವೆಲ್. ಈಗ ನೀವು ಶೈತಾನನ್ನು ಎದುರಿಸುವ ಒಂದು ಧೈರ್ಯ, ಬಲ, ಗಂಭೀರ, ಒಂದು ದೃಢವಾಗಿ, ಫರ್ಮ್ ಆಗಿ ಈಗ ಕಾನ್ಫಿಡೆಂಟ್ ಆಗಿದ್ದೀರಾ ಅಂತ ಅರ್ಥ. ಅದಕ್ಕೆ ಯಾಕೋಬನ 4:7 ಈ ರೀತಿಯ ಹೇಳ್ತಾ ಇದೆ, ರೆಸಿಸ್ಟ್ ದ ಡೆವಿಲ್ ಆ್ಯಂಡ್ ಹಿ ವಿಲ್ ಫ್ಲೀ ಫ್ರಮ್ ಯು. ಆದುದರಿಂದ ದೇವರಿಗೆ ಅಧೀನರಾಗಿರಿ, ಸೈತಾನನಿಗೆ ಪ್ರತಿರೋಧ ಮಾಡಿರಿ, ಅವನು ನಿಮ್ಮ ಬಳಿಯಿಂದ ಓಡಿ ಹೋಗುವನು. ಆದುದರಿಂದ ದೇವರಿಗೆ ಅಧೀನರಾಗಿರಿ. ಈಗ ಫಸ್ಟ್ 3 ಪಾಯಿಂಟ್ಸ್ ಈಸ್ ಅಬೌಟ್ ದೇವರಿಗೆ ಅಧೀನರಾಗಿರೋದು. ಸಬ್ಮಿಟ್ ಯುವರ್ ಸೆಲ್ಫ್ ಅನ್ ಟು ಗಾಡ್. ನೀವು ದೇವರಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಗುರುತು ಯೇಸು ಕ್ರಿಸ್ತನಲ್ಲಿ ಇದೆ. ನಿಮ್ಮ ಬರುವ ಆಲೋಚನೆ ಯೇಸು ಕ್ರಿಸ್ತನ ಆಲೋಚನೆಯಾಗಿದೆ. ಆಲೋಚನೆ ಯೇಸು ಕ್ರಿಸ್ತನಾಗಿದ್ದರೆ ನೀವು ಸಮಾಧಾನವಾಗೇ ಇರೋದು, ನೀವು ಬಲವಾಗೇ ಇರೋದು, ಒಳ್ಳೆ ಕ್ಲಾರಿಟಿಯಲ್ಲೇ ನಿಮ್ಮ ಮೈಂಡ್ ಇರೋದು. ಈ ರೀತಿ ಇರುವಾಗ ಯಾವ ಶತ್ರು, ಯಾವ ಶೈತಾನು ನಿಮಗೆ ವಿರುದ್ಧವಾಗಿ ಬಂದರೂ ನಿಮ್ಮ ಬಾಯಿಂದ ಬರುವ ಮಾತು ಭಯದಿಂದ ಬರುವ ಮಾತಲ್ಲ, ಅದು ಏನೋ ಒಂದು ಆಗುತ್ತಾ ಆಗಲ್ವಾ ಅಂತ ಒಂದು ಅಪನಂಬಿಕೆಯಿಂದ ಬರುವ ಮಾತಲ್ಲ, ಅದು ಕಾರ್ಯವನ್ನು ಸಾಧಿಸುವ ಮಾತಾಗಿರುತ್ತೆ. ರೆಸಿಸ್ಟ್ ದ ಡೆವಿಲ್. ಯೇಸುವಿನ ನಾಮದಲ್ಲಿ ನೀನು ನನ್ನ ವಿರುದ್ಧವಾಗಿ ಎದ್ದೋಳಕ್ಕೆ ಸಾಧ್ಯವಿಲ್ಲ, ನನಗೆ ವಿರುದ್ಧವಾಗಿ ಎದ್ದೊಳುವ ಯಾವುದೇ ಆಯುಧವು ಸಫಲವಾಗುವುದಿಲ್ಲ, ನಾನು ಕೈ ಇಟ್ಟು ಮಾಡುವ ಕಾರ್ಯಗಳೇ ಸಫಲವಾಗುವುದು ಅಂತ ಹೇಳುವ ಮಾತು ಸಾಧಾರಣ ಮಾತಾಗಿರಲ್ಲ. ಆ ಮಾತು ಅಭಿಷೇಕ ಮಾಡಲ್ಪಟ್ಟು ಆತ್ಮವಾಗಿಯೂ ಜೀವವಾಗಿಯೂ ಕಾರ್ಯವನ್ನು ಸಾಧಿಸುವ ರೀತಿಯಲ್ಲಿ ಹೊರಗಡೆ ಬರೋದು. ಯೇಸುವಿನ ನಾಮದಲ್ಲಿ ಈಗ ಕೂಡ ಪ್ರಾಫಿಟಿಗಾಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ,
ಇವತ್ತು ನಿಮ್ಮ ಬಾಯಿಂದ ಬರುವ ಮಾತುಗಳು ಭಯದ ನಿಮಿತ್ತವಾಗಿ ಬರುವಂಥದ್ದಲ್ಲ, ಕನ್ಫ್ಯೂಷನಿಂದ ಬರುವಂಥದ್ದಲ್ಲ, ಒಂದು ಕಂಡಮ್ನೇಷನಿಂದ ಬರುವಂಥದ್ದಲ್ಲ. ಯೇಸುವಿನ ನಾಮದಲ್ಲಿ ಈಗ ದೇವರ ವಾಕ್ಯದ ಆತ್ಮ ನಿಮ್ಮಲ್ಲಿ ಒಂದಾಗಿರೋದ್ರಿಂದ ನಿಮ್ಮ ಬಾಯಿಂದ ಬರುವ ಮಾತು ಅದು ಅಭಿಷೇಕ ಮಾಡಲ್ಪಟ್ಟು ಆತ್ಮವಾಗಿಯೂ ಜೀವವಾಗಿಯೂ ಬಂದು ಅದು ಶೈತನ ಕಾರ್ಯಗಳನ್ನು ನಿರ್ಮೂಲ ಮಾಡುವಂಥದ್ದಾಗಿದೆ, ಅದು ರೆಸಿಸ್ಟ್ ಮಾಡುವಂಥದ್ದಾಗಿದೆ. ಅದನ್ನು ನೋಡಿ ಶೈತನ ಓಡಿ ಹೋಗುವನು ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ಎಲ್ಲಿಯ ತನಕ ನೀವು ಈ 4 ಪ್ರಿನ್ಸಿಪಲ್ನ ಫಾಲೋ ಮಾಡಿದ್ರೆ, 5ನೇದು ನೀವು ಭಯವನ್ನು ತಲೆ ಮೇಲೆ ಒಡೆದು ನಿರ್ಮೂಲ ಮಾಡ್ತಾ ಇರ್ತೀರ. ಭಯ ಇಲ್ಲದೇ ಇರುವ ಜಾಗದಲ್ಲಿ ನಂಬಿಕೆ, ಧೈರ್ಯ ಹೆಚ್ಚಾಗ್ತಾ ಇರುತ್ತೆ. ಸೊ ಇನ್ನೂ ಸಿಂಪಲ್ ಆಗಿ ಅಂದರೆ, ಯಾವುದಕ್ಕೆ ಊಟ ಹಾಕ್ತೀವೋ ಅದಕ್ಕೆ ಆರೋಗ್ಯ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅದರಿಂದ ಊಟ ಆತ್ಮಕ್ಕೆ ಕೊಡಿ, ಭಯಕ್ಕೆ ಫೀಡ್ ಮಾಡಬೇಡಿ. ಸೊ ಯಾವಾಗ ಭಯಕ್ಕೆ ಆಹಾರ ಬರ್ತಾ ಇಲ್ವೋ ಆವಾಗ ಭಯ ಸಾಯುತ್ತೆ. ಯಾವಾಗ ಆ ನಂಬಿಕೆ, ಧೈರ್ಯಕ್ಕೆ ಆಹಾರ ಬರ್ತಾ ಇರುತ್ತೋ ಅದು ಇನ್ನೂ ಬಲವಾಗುತ್ತೆ, ಜೋರಾಗಿರುತ್ತೆ. ಸೊ ಹಾಗಾದರೆ ಅದರ ಅರ್ಥ ಏನಂತ ಹೇಳಿದ್ರೆ, ನನ್ನ ಗುರುತು ಯೇಸು ಕ್ರಿಸ್ತನಲ್ಲಿ, ನನಗಿರುವುದೇ ಯೇಸು ಕ್ರಿಸ್ತನ ಆಲೋಚನೆಗಳು, ನನಗಿರುವ ಮೈಂಡೇ ಯೇಸು ಕ್ರಿಸ್ತನ ಮೈಂಡ್. ನನ್ನ ಮನಸ್ಸು ಯಾವಾಗಲೂ ಬಲವಾಗಿ, ಪ್ರೀತಿಯಿಂದ, ಕ್ಲಾರಿಟಿಯಿಂದ ಇದೆ ಅಂತ ಪದೇ ಪದೇ ಹೇಳುವ ಮಾತು ಅದು ಆತ್ಮಕ್ಕೆ ಆಹಾರವಾಗಿದೆ. ಯಾವಾಗ ಅಂಥ ಮಾತುಗಳು ನಿಮ್ಮ ಆತ್ಮಕ್ಕೆ ಆಹಾರವಾಗಿದೆಯೋ ಅಲ್ಲಿ ಭಯ ಅನ್ನೋದು ಊಟ ಇಲ್ಲದೆ ಅದಕ್ಕೆ ಪ್ರೋತ್ಸಾಹ ಪಡಿಸುವ ಮಾತುಗಳೇ ಊಟವಾಗಿದೆ. ಅಂಥ ಮಾತುಗಳೇ ನನ್ನ ಭಯ ಆಗ್ತಾ ಇದೆ, ನಡೀತಾ ಇಲ್ಲ, ಆಗ್ತಾ ಇಲ್ಲ ಅಂತ ಮಾತು ಭಯಕ್ಕೆ ಬಲವನ್ನು ಕೊಡ್ತಾ ಇದೆ. ಆದರೆ ನೀವು ಆ ರೀತಿ ಮಾಡದೆ ಯಾವಾಗಲೂ ನೀವು ಈ ಫಸ್ಟ್ 3 ಪಾಯಿಂಟ್ಸ್, ಯಾವಾಗ ನನ್ನ ಗುರುತು, ನನ್ನ ಆಲೋಚನೆ, ನಾನು ಇರುವುದೇ ಕ್ರಿಸ್ತನಲ್ಲಿ ಕ್ರಿಸ್ತನ ಸಮಾಧಾನ ನನ್ನ ಆಳ್ವಿಕೆ ಮಾಡ್ತಾ ಇದೆ ಎಂಬುವ ಮಾತು ಭಯವನ್ನು ನಿರ್ಮೂಲ ಮಾಡಿ ಧೈರ್ಯ, ನಂಬಿಕೆ ಅನ್ನೋದನ್ನು ಇನ್ನೂ ಬಲಪಡಿಸುತ್ತೆ. ಎಲ್ಲಿ ಧೈರ್ಯ ಬಲ ಇದೆಯೋ ಅಲ್ಲಿ ಭಯಕ್ಕೆ ಕೆಲಸ ಇಲ್ಲ. ಎಲ್ಲಿ ಧೈರ್ಯ ಬಲ ಇದೆಯೋ ಅಲ್ಲಿ ದೇವರ ಕಾರ್ಯಗಳು ಸುಲಭವಾಗಿ ಪ್ರಕಟವಾಗುತ್ತೆ, ಈಸಿಯಾಗಿ ಪ್ರಕಟವಾಗುತ್ತೆ. ನಿಮ್ಮ ಒಂದು ಪ್ರಯತ್ನದಿಂದ ಮಾಡುವಂಥ ಕಾರ್ಯವಾಗಿರೋದಿಲ್ಲ.